ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ಇವತ್ತಿನ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಚಿಕ್ಕವನಿಗೆ ಹುಷಾರಿಲ್ವಲ್ಲ ಬುಜ್ಜಿಗೆ, ಸೊ ಅದಕ್ಕೋಸ್ಕರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದು ಹೊರಡ್ತಾ ಇದ್ದೀವಿ. ನೋಡಿ ಏನೋ ಮಾಡ್ತಿದ್ದಾನೆ, ಸಾಕಾಗ್ಬಿಟ್ಟಿದ್ದಾನೆ. ಮುಖ ಎಲ್ಲ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ, ಅಷ್ಟು ಸಣ್ಣ ಆಗಿರೋ ಥರ ಕಾಣಿಸ್ತಿದೆ ಮುಖ ಎಲ್ಲನ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಂದರೆ ಅವನಿಗೆ ಇಂಜೆಕ್ಷನ್ ಹಾಕಿಸ್ಬೇಕು ಅಂತಂದು ಕೊಟ್ಟಿದ್ದಾರೆ. ಇನ್ಫೆಕ್ಷನ್ ಆಗಿದೆ, ಬ್ಲಡ್ ಇನ್ಫೆಕ್ಷನ್ನು ಅಂತಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ. 5 days ಹಾಕಿಸ್ಬೇಕಂತೆ. ಸೊ ಇಂಜೆಕ್ಷನ್ ತೊಗೊಂಡು ಮನೆ ಕಡೆ ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ. ಏನಂದರೆ ಒಂದು 3 days ವ್ಲಾಗ್ ಇದರಲ್ಲಿ ಕಂಟಿನ್ಯೂ ಆಗಿರುತ್ತೆ. ಯಾಕಂದರೆ ಹುಷಾರಿಲ್ವಲ್ಲ ಬುಜ್ಜಿಗೆ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ನನಗೆ ಬೇಜಾರು ಅನ್ನಿಸ್ತು. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವನ್ನ ನೋಡ್ಕೊಳ್ಳೋದೇ ಸರಿ ಹೋಯ್ತು. ಮತ್ತು ಕೈಗೆ ಸೂಜಿ ಹಾಕಿದ್ರಲ್ಲ, ಅವಾಗವಾಗ ನೋವು ಅಂತ ಬೇರೆ ಹೇಳ್ತಿದ್ನಲ್ಲ. ಸೊ ವಿಡಿಯೋ ಏನು ಅಷ್ಟಾಗಿ ಯಾವುದೂ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ನೋಡಿ ನಮ್ಮ ಮನೆ ಹತ್ರನೇ ದುಡ್ಡು ಕೊಟ್ಟಿದ್ರು. ಏನಂದರೆ ನಾನು ಸುಮ್ಮನೆ ಅವಾಗವಾಗ ಕೇಳ್ತಾ ಇರ್ತೀನಿ ಅಷ್ಟೇ, ದುಡ್ಡು ಕೊಟ್ರ ಅಂತಂದು. ಅವರಂತೂ ಮರೆಯಲ್ಲ ಬಿಡಿ ದುಡ್ಡಿನ ವಿಷಯದಾಗೆ. ಸೊ ಅದಕ್ಕೆ ಅವರು ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಾನು ಆಸ್ಪತ್ರೆಗೆ ತೋರಿಸ್ಕೊಂಬರೋಕ್ಕೆ ಅಂದರೆ ನೋಡಿರಿ ಹೇಳ್ತಿದ್ದಾರೆ, ನನ್ನ ಹೆಸ್ರು ಹೇಳು ಸಾಕು, ಅವರು ಹಾಗೆ ನೋಡಿಬಿಟ್ಟು ಕಳಿಸ್ತಾರೆ ಅಂತಂದು. ಸೊ ಹಾಗೆ ನೋಡಿರಿ ಆಸ್ಪತ್ರೆಗೆಲ್ಲ ತೋರಿಸ್ಕೊಬಿಟ್ಟು ನಮ್ಮ ಅಕ್ಕವರು ಮತ್ತು ನಮ್ಮಮ್ಮ ಎಲ್ಲ ಬಂದಿದ್ದರು. ಏನಕ್ಕೆ ಅಂದರೆ ನಾಳೆ ಶಿವನಿಗೆ ಹೊನ್ನೇಶ್ವರ ಸ್ವಾಮಿ ಮರುಪ್ರತಿಷ್ಠಾಪನೆ ಇರುತ್ತೆ. ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೊಗೊಳಕ್ಕೆ ಅಂತಂದು ಮಧುಗಿರಿಗೆ ಬಂದರು. ಸೊ ಹೆಂಗಿದ್ರು ನಾನು ಅಪ್ಪಿಗೆ ಆಸ್ಪತ್ರೆಗೆ ತೋರಿಸ್ಕೊಬಿಟ್ಟು ಅವ್ರು ಬರೋ ಟೈಮಿಗೆ ನಾನು ಬಂದಿದ್ದೇಳ್ರಿ. ಮುಂಚೆಲ್ಲೇ ಹೋದರೆ ಸುಮ್ಮನೆ ಏನಕ್ಕೆ ಅಂತಂದು ಅವ್ರು ಬರೋ ಟೈಮಿಗೆ ಬಂದುಬಿಟ್ಟು ಅಪ್ಪಿಗೆ ಆಸ್ಪತ್ರೆಗೆ ತೋರಿಸ್ಕೊಂಡು ಈಗ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತಂದು ಬಂದಿದ್ದೀವಿ. ನೋಡಿ ನಾನು ನಮ್ಮ ಅಕ್ಕ ಯಾವ್ದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಕಲಂಕಾರಿ ಡಿಸೈನಲ್ಲಿ ತೊಗೊಳ್ಳೋಣ ಅಂತಂದು ತೊಗೊಳ್ತಾ ಇದ್ದೀವಿ. ಇವೆರಡು ಸೀರೆ ತೊಗೊಂಡಿದ್ದೀವಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತಂದು ತೊಗೊಂಡ್ವಿ. ಅದನ್ನೆಲ್ಲ ಮುಗಿಸ್ಕೊಬಿಟ್ಟು ಹಾಗೆ ನಮ್ಮ ಮನೆಯವ್ರಿಗೆ ಶರ್ಟು ಪ್ಯಾಂಟು ತೊಗೊಳ್ಳೋಣ ಅಂತಂದು ಬಂದ್ವಿ. ನೋಡಿ ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ಕನ್ನಡಿಗ ಕ್ಲಾತ್ ಝೋನ್ ಅಂತಂದು, ಅಲ್ಲಿಗೆ ಬಂದಿದ್ದು. ನೋಡೋಣ ಯಾವ ಥರ ಇರುತ್ತೆ ಕಲೆಕ್ಷನ್ ಅಂತಂದು. ಇದು ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿತ್ತು. ಹೋಗೋಣ ಬುಜ್ಜಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮಪ್ಪ ಕೂಡ ಬಂದರು. ಏನಂದರೆ ನಮ್ಮಪ್ಪ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋದು. ಸೊ ಅದಕ್ಕೆ ನಮ್ಮಮ್ಮನೂ ನಮ್ಮ ಅಕ್ಕ ಮುಂಚೆಲೇ ಬಂದಿದ್ದರು. ಅಷ್ಟರಲ್ಲಿ ನಾವು ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದರು. ಹಾಗೆ ಎಲ್ಲರೂ ಮಸಾಲ ತಿಂದ್ಕೊಂಡು ಹೋಗೋಣ ಅಂತಂದು ಕೂತ್ಕೊಂಡಿದ್ದೀವಿ. ಬುಜ್ಜಿಗೂ ಮತ್ತು ಇಬ್ಬರು ಬುಜ್ಜಿರಿಗೂ ಅವರಿಗೆ ಕಬ್ಬಿನ ಜ್ಯೂಸ್ ತೊಗೊಂಡ್ವಿ. ಏನಂದರೆ ಅವ್ರು ಮಸಾಲ ಎಲ್ಲ ತಿನ್ನಲ್ಲ ಅಂತಂದು ಸೂಜಿ ಹಾಕ್ಸಿದ್ವಲ್ಲ. ನೋಡ್ರಿ ನಮ್ಮ ಮನೆಯ ಜನ ಸಾಗರವ ನೋಡ್ರಿ. ಬುಜ್ಜಿ ಇಲ್ಲಿ ಇಲ್ಲಿ ಬಿಡ 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 ಬರ್ತಾನೆ ಬಿಡ. ಬಮ್ಮ ಇಲ್ಲಿ ಇಲ್ಲಿ ಆಯ್ ಮಾಡು, ಆಯ್ ಮಾಡು ಚಿನ್ನ. ಗಸ್ ನೋಡ್ರಿ ನಮ್ಮ ಮನೆಯ ಜನ ಸಾಗರನ. ನೋಡ್ರಿ ನನ್ನ ಬುದ್ಧಿನ ಸ್ನ್ಯಾಕ್ಸ್ ತಿನ್ಕೊಂಡು ಕುಂತಿದ್ದಾರೆ ನೋಡ್ರಿ. ಅಂಕಲ್ ಹಾಂ ಏನು ಹೇಳ್ತೈತೆ? ಹಾಂ ಆಮೇಲೆ ಇನ್ನೇನು ಹೇಳ್ತೈತೆ? ಬರೀ ತಿಂಡಿ ಮಾಡೋದು, ಇವನು ಮಾತ್ರ ಹಾಕೋದು ಅಂತಾನ. ಹೊಲ್ತಾಗ ಏನು ಕೆಲಸ ಮಾಡು. ಮೊನ್ನೆ ವಿಡಿಯೋದಲ್ಲಿ ರೋಸ್ ಎಲ್ಲ ಮಗ್ಗಿತ್ತಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತಂದು 1-2-3 ಕಿತ್ತಿದ್ದೀವಿ ಆಲ್ರೆಡಿ ಆಗಲೇ. ಮೀಟಿಂಗ್ ನಡೀತಾ ಐತೆ ಗೈಸ್, ಇಲ್ಲಿ ಪುರಸಭೆ ಮೀಟಿಂಗ್. ಇನ್ನು 1 ಗಂಟೆ ಆದರೂ ಮಲಗಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾಳೆಗೆ ಜಾತ್ರೆ ವಿಡಿಯೋ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.